ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಪ್ರೋಮೋದಲ್ಲಿ ಅಶ್ವಿನಿ ಗೌಡ, ರಜತ್ ವರ್ಸಸ್ ಚೈತ್ರ ಜಗಳ ಕಿಳಿದಿರೋ ನಮಗೆ ಕಾಣ ಸಿಗ್ತಾ ಇದೆ. ಮೊದಲಿಗೆ ಪ್ರೋಮೋ ಪ್ರಾರಂಭ ಆಗ್ತಾನೆ. ಬಿಗ್ ಬಾಸ್ ಅವರು ಗಾರ್ಡನ್ ಏರಿಯಾದಲ್ಲಿ ಕ್ಯಾಪ್ಟನ್ಸಿ ರೇಸ್ ನ ಟಾಸ್ಕ್ ನ ನೀಡಿದ್ದಾರೆ. ಈ ಒಂದು ಟಾಸ್ಕ್ ನಲ್ಲಿ ಅಶ್ವಿನಿ, ರಾಶಿಕಾ, ಸೂರಜ್ ಮತ್ತೆ ಗಿಲ್ಲಿ ಅವರು ನಮಗೆ ಕಾಣ ಸಿಗ್ತಾ ಇದ್ದಾರೆ. ಈ ಒಂದು ಟಾಸ್ಕ್ ನ ವಿಚಾರವಾಗಿ ಉಸ್ತುವಾರಿ ತೆಗೆದುಕೊಂಡಿರುವಂತಹ ಚೈತ್ರ ಅವರ ವಿರುದ್ಧವಾಗಿ ಅಶ್ವಿನಿ ಗೌಡ ಅವರು ಮಾತಾಡ್ತಾ ಇದ್ದಾರೆ. ಮನೆಯಲ್ಲಿ ಉಳಿದಿರುವಂತಹ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ಕುತ್ಕೊಂಡಿದ್ದಾರೆ ಅವ್ರು ಯಾರು ಸಹ ಗೇಮ್ ನ ಆಡ್ತಾರಂತ ಕಂಟೆಸ್ಟೆಂಟ್ ಗಳಿಗೆ ಅಡ್ವೈಸ್ ಮಾಡೋದಾಗಿರ್ಬೋದು, ಗೈಡೆನ್ಸ್ ನೀಡೋದಾಗಿರ್ಬೋದು ಮಾಡಬಾರದು ಚೈತ್ರ ಅವರೇ ಅನ್ನೋದ್ರೆ ಅಶ್ವಿನಿ ಗೌಡರು ಜೋರು ಧ್ವನಿಲಿ ವಾಯ್ಸ್ ಎತ್ತಿರೋದು ನಮಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಚೈತ್ರ ಅವ್ರ ಕಡೆಯಿಂದ ರಿಪ್ಲೈ ಏನ್ ಬರ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಗೇಮ್ ಅರ್ಥ ಗೇಮ್ ಗೊತ್ತಿಲ್ಲದೆ ಹತ್ತತ್ತು ಸರಿ ಡೌಟ್ ಪಡೋರೆಲ್ಲ ಸಹ ನನಗೆ ಅಡ್ವೈಸ್ ಮಾಡೋದಕ್ಕೆ ಬರಬೇಡಿ, ಪಾಠ ಹೇಳೋದಕ್ಕೆ ಬರಬೇಡಿ ಅಂತ ಇಲ್ಲಿ ಚೈತ್ರ ಅವ್ರು ತೀರಾ ಕಡಿಮೆ ಮಾಡಿ ಅಶ್ವಿನಿ ಗೌಡರನ್ನ ಮಾತಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಉಸ್ತುವಾರಿ ತೆಗೆದುಕೊಂಡಿರುವಂತ ಚೈತ್ರ ಅವರು ಬೇಗನೆ ಸ್ವಲ್ಪ ಕೋಪಕ್ಕೆ ಒಳಗಾಗಿದ್ದಾರೆ ಅಂತಾನೆ ಹೇಳ್ಬೋದು. ರೂಲ್ ಬುಕ್ ನಲ್ಲಿ ಯಾವುದೇ ಕಂಟೆಸ್ಟೆಂಟ್ ಗಳು ಸಪೋರ್ಟ್ ಮಾಡಬಾರ್ದು, ಇಲ್ಲಾಂದ್ರೆ ಪ್ರೋತ್ಸಾಹ ನೀಡಬಾರ್ದು ಅಂತ 100% ಇರೋದಿಲ್ಲ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಯಾವುದೇ ಟಾಸ್ಕ್ ನಡೀಬೇಕಾದ್ರೂ ಅಲ್ಲಿ ಪ್ರೋತ್ಸಾಹ ನೀಡ್ತಾ ಇರ್ತಾರೆ, ಸಪೋರ್ಟ್ ಮಾಡ್ತಾ ಇರ್ತಾರೆ. ಬಟ್ ಗೇಮ್ ನಲ್ಲಿ ಆಡ್ಬೇಕಾದ್ರೆ ಅಶ್ವಿನಿ ಗೌಡ ಅವರು ಗೇಮ್ ನಾನು ಗೆಲ್ಬೇಕಲ್ಲ, ಎಲ್ಲರೂ ಸಹ ನನ್ನ ವಿರುದ್ಧವಾಗಿ ಬೇರೆ ಕಂಟೆಸ್ಟೆಂಟ್ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಬೇಜಾರಿನಲ್ಲಿ ಮಾತಾಡಿರ್ಬೋದು. ಬಟ್ ಸಂಚಾಲಕರಾದಂತಹ ಏನು ಕೆಲಸ ಮಾಡ್ತಾ ಇದ್ದಾರೆ ಚೈತ್ರ ಅವರು, ಇವರು ಬೇಗನೆ ಕೋಪಗೊಳ್ಳೋದಾಗಿರ್ಬೋದು. ಒಬ್ಬ ಕಂಟೆಸ್ಟೆಂಟ್ ಅನ್ನ ಕೇವಲ ಮಾಡಿ ನಿಮ್ಗೆ ಗೇಮೇ ಅರ್ಥ ಆಗೋದಿಲ್ಲ, ನಾನೇ ನಿಮ್ಗಿಂತ ಸಿಕ್ಕಾಪಟ್ಟೆ ಬುದ್ಧಿವಂತೆ, ನಿಮ್ಮ ಹತ್ರ ಪಾಠ ಹೇಳಿಸ್ಕೊಳಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಬಂದಿಲ್ಲ, ನಾನ್ ಸಿಕ್ಕಾಪಟ್ಟೆ ಗ್ರೇಟ್ ಅಂತ ಮಾತಾಡುವಂತ ಅವಶ್ಯಕತೆ ಇರ್ಲಿಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ಬಿಗ್ ಬಾಸ್ ಸೀಸನ್ 12ಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಚೈತ್ರ ಮತ್ತೆ ರಜತ್ ಅವ್ರು ಬಂದಾಗಿಂದು ಸಹ ಮನೇಲಿ ಇದ್ದಂತ ಎಲ್ಲಾ ಕಂಟೆಸ್ಟೆಂಟ್ ಹತ್ರ ನಿಮಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಕಂಡ್ರೆ, ನಿಮಗಿಂತ ನಾವು 1000 ಪಟ್ಟು ಹೆಚ್ಚು, ನಾವು ಸಿಕ್ಕಾಪಟ್ಟೆ ಗ್ರೇಟ್, ನಾವು ಹಂಗಾಡಿದೀವಿ ಹಿಂಗಾಡಿದ್ವಿ ಅಂತ ಅವರ ಭಜನೆ ಅವ್ರು ಮಾಡ್ಕೊಳ್ಳೋದ್ರನ್ನೇ ಸೀಸನ್ ನ ಕಳೀತಾ ಇದಾರೆ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಟ್ಯಾಲೆಂಟೆಡ್ ಕಂಟೆಸ್ಟೆಂಟ್ ಗಳು ಅವರಾಗಿದ್ರೆ ಅವರ ಸೀಸನ್ ನಲ್ಲಿ ಅವರೇ ಚಾಂಪಿಯನ್ಸ್ ಆಗ್ಬೇಕಾಯ್ತು. ಸುಮ್ನೆ ಕೇವಲ ಒಂದು ಫೈನಲ್ ಅಷ್ಟವರೆಗೂ ಬಂದು ಯಾಕೆ ಮನೆಗೆ ವಾಪಸ್ ಹೋಗ್ತಾ ಇದ್ರು ಅನ್ನೋ ಪ್ರಶ್ನೆ ಸಹ ಕೆಲವೊಂದು ಆಡಿಯನ್ಸ್ ಸಹ ಇರುತ್ತೆ. ಇಲ್ಲಿ ಗೇಮ್ ನ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಗೇಮ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಚೈತ್ರ ಮತ್ತೆ ರಜತ್ ಅನ್ನೋ ಒಂದು ಕಡೆ ಆದ್ರೆ, ಬೇರೆ ಕಂಟೆಸ್ಟೆಂಟ್ ಮೇಲೆ ಕೇವಲ ಮಾಡಿ ಸುಮ್ನೆ ಅವರ ವಿರುದ್ಧವಾಗಿ ನೀವು ಏನು ಬುದ್ಧಿ ಅಂತ ಮಾತಾಡೋದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿ ಮುಂದುವರೆದ ಭಾಗದಂತೆ ಇಲ್ಲಿ ಕಿಚನ್ ಏರಿಯಾದಲ್ಲಿ ನಮ್ಗೆ ಅಶ್ವಿನಿ ಗೌಡ ಅವರು ಕಾಣ ಸಿಗ್ತಾ ಇದ್ದಾರೆ. ಮೇ ಬಿ ಗಾರ್ಡನ್ ಏರಿಯಾದಲ್ಲಿ ಕ್ಯಾಪ್ಟನ್ಸಿ ರೇಸ್ ನ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಕಿಚನ್ ಏರಿಯಾದಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇರುವಂತ ರಜತ್ ಅವರಾಗಿರ್ಬೋದು, ಚೈತ್ರ ಅವರಾಗಿರ್ಬೋದು, ಇವರ ಕುರಿತಾಗಿ ಅಶ್ವಿನಿ ಗೌಡ ಅವರು ಸಂಚಾಲಕರನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಬಿಗ್ ಬಾಸ್ ಮನೆಯಿಂದ ಪ್ರತಿಯೊಬ್ಬರಿಗೂ ಸಹ ಅಧಿಕಾರ ಇದೆ ಅನ್ನೋ ತರ ಇಲ್ಲಿ ಕೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು. ಇದು ಎಲ್ಲೂ ಸಹ ತಪ್ಪಾಗಿ ಕಾಣಿಸ್ತಾ ಇಲ್ಲ. ಉಸ್ತುವಾರಿ ಮಾಡುವಂತ ಇಲ್ಲ ಸಂಚಾಲಕತ್ವ ಮಾಡುವಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು, ಅವರ ಡೌಟ್ಸ್ ಸಹ ಕೇಳಬಹುದು. ಈ ಒಂದು ವಿಚಾರದಲ್ಲಿ ತಪ್ಪಾಗಿ ಇದೆ ಸ್ಟೇಟ್ಮೆಂಟ್ ಕಾಣಿಸ್ತಾ ಇಲ್ಲ. ಇಲ್ಲಿ ರಜತ್ ಅವರು ಬಿಗ್ ಬಾಸ್ ಮನೆಗೆ ಹೋದಾಗ್ಲಿಂದ ಅಶ್ವಿನಿ ಗೌಡ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಗೇಮ್ ನ ನೋಡ್ಕೊಂಡು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿರೋದ್ರಿಂದ ಅಶ್ವಿನಿ ಗೌಡರಿಗಾಗಿ ನೆಗೆಟಿವ್ ಆಗಿದ್ದಾರೆ. ಅವರ ವಿರುದ್ಧವಾಗಿ ನಾನು ಮಾತಾಡಿದ್ರೆ ನನ್ನ ಗೇಮ್ ಇಂಪ್ರೂವ್ ಆಗ್ಬೋದು ಅನ್ನೋ ಒಂದು ಅನಿಸಿಕೆ ಏನಾದ್ರು ಇಲ್ಲಿ ರಜತ್ ಅವರಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ. ಬೇಕು ಅಂತ ಅವರಿಗೆ ಸಂಬಂಧ ಇಲ್ಲದೆ ಇರುವಂತ ಒಂದು ವಿಚಾರಗಳಲ್ಲೂ ಸಹ ಅಶ್ವಿನಿ ಗೌಡ ಅವ್ರನ್ನ ಟಾರ್ಟ್ ಮಾಡೋದಕ್ಕೆ, ಅಶ್ವಿನಿ ಗೌಡ ಅವರ ಕಾಲೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಜತ್ ಅಂತ ಹೇಳುದು. ಇಲ್ಲೂ ಸಹ ಅದೇ ಕಾಣ ಸಿಗ್ತಾ ಇದೆ ನಮ್ಗೆ. ಕುಂಟೆ ಬಿಲ್ಲೆ ಆಡೋಕೆ ಹೇಳು, ಅದ್ರಲ್ಲಾದ್ರೂ ಬೆಸ್ಟ್ ಬರಬಹುದು ಅಶ್ವಿನಿ ಅವರ ಹತ್ರ ಇಲ್ಲಿ ಟಾರ್ಟ್ ಮಾಡೋ ತರನೇ ಇಲ್ಲಿ ರಜತ್ ಅವರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಚೈತ್ರ ವರ್ಸಸ್ ಅಶ್ವಿನಿ ಗೌಡ ಒಂದು ಜಗಳದಲ್ಲಿ ರಜತ್ ಅವ್ರ ಎಂಟ್ರಿ ಅವಶ್ಯಕತೆ ಇರ್ಲಿಲ್ವೇನೋ, ಅಶ್ವಿನಿ ಗೌಡ ಕುಂಟೆ ಬೆಲೆ ಆದ್ರೂ ಸರಿಯಾಗಿ ಆಡ್ತಾರೆ, ಬೇರೆ ಆಟಗಳು ಸರಿಯಾಗಿ ಅರ್ಥ ಆಗೋದಾಗ ಅಂತ ಮಾತಾಡಿದಾಗ ಕೇವಲ ಮಾಡಿ ನಿಮ್ಗೆ ಏನ್ರಿ ಬುದ್ಧಿನೇ ಇಲ್ವಾ ಅನ್ನೋ ತರ ಮಾತಾಡ್ದಂಗ ಆಗುತ್ತೆ. ಯಾವುದೇ ಕಂಟೆಸ್ಟೆಂಟ್ ಅಶ್ವಿನಿ ಗೌಡ ಅಂತಲ್ಲ, ಆ ಜಾಗದಲ್ಲಿ ಬೇರೆ ಯಾವುದೇ ಕಂಟೆಸ್ಟೆಂಟ್ ಇದ್ರು ಸಹ ನಮ್ಮನೆ ಕೇವಲ ಮಾಡಿ ಮಾತಾಡ್ತಾ ಇದ್ರಲ್ಲ, ಇವ್ರಿಗೆ ಮಾತ್ರ ಇವ್ರು ಗ್ರೇಟ್ ನಾವೇ, ನಮ್ಗೆ ಬುದ್ಧಿನೇ ಇಲ್ವಾ ಅನ್ನೋ ತರ ಅನಿಸಿಕೆ ಬಂದೇ ಬರುತ್ತೆ. ಆ ಒಂದು ವಿಚಾರದಲ್ಲಿ ಇಲ್ಲಿ ರಜತ್ ಮತ್ತೆ ಚೈತ್ರ ಒಗ್ಗೂಡ್ಬಿಟ್ಟು ಅಶ್ವಿನಿ ಗೌಡರ ಟಾರ್ಗೆಟ್ ಮಾಡ್ತಾ ಇರೋ ತರ ಮಾತಾಡ್ತಾ ಇರ ಅಂತಾನೆ ಹೇಳ್ಬೋದು. ಚೈತ್ರ ಅವರು ಕುಂಟೆ ಬಿಲ್ಲೆಯಲ್ಲೂ ಸಹ ಡೌಟ್ಸ್ ಕೇಳ್ಬಿಡ್ತಾರೆ, ಹತ್ತತ್ತು ಡೌಟ್ಸ್, ಎಡಗಾಲಲ್ಲಿ ಕುಂಟ್ಬೇಕಾ ಬಲಗಾಲ ಕುಂಟ್ಬೇಕಾ ಅನ್ನೋ ತರ ಮಿಮಿಕ್ ಮಾಡತಾರ, ಆಕ್ಷನ್ಸ್ ಮಾಡ್ತಾರ. ತುಂಬಾ ಸ್ವಲ್ಪ ಅವ್ರಿಗೆ ರೇಗ್ಸೋ ತರ ಇಲ್ಲಿ ಆಕ್ಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಹಿಂದೆ ನಡ್ಕೊಂಡ್ ಬರ್ತಾರೆ ಅಂತ ಸ್ಪಂದನ ಅವ್ರು ಸಹ ನಗ್ತಾ ಇದಾರೆ ಈ ಒಂದು ವಿಚಾರಕ್ಕೆ. ಅಶ್ವಿನಿ ಗೌಡ ಅವರು ಈ ಒಂದು ಮ್ಯಾಟರ್ ನಲ್ಲಿ ಟ್ರಿಗರ್ ಆಗಿದ್ದಾರೆ. ಕುಂಟೆ ಬಿಲ್ಲೆ ಎಡಗಾಲ ಬಲಗಾಲ ಅನ್ನೋ ತರ ಇವರು ಸಹ ಚೈತ್ರ ಅವ್ರ ಹತ್ರ ಸ್ವಲ್ಪ ಮಿಮಿಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನಮ್ಗೆ ಪ್ರೋಮೋದಲ್ಲೇ ಕಾಣಿಸ್ತಾ ಇದೆ. ಅಂಡ್ ರಜತ್ ಅವರು ಆಡೋಕೆ ಯೋಗ್ಯತೆ ಇಲ್ಲದೆ ಈ ತರ ಡ್ರಾಮಾಗಳು ಮಾಡೋದು ಅನ್ನೋ ತರ ಇಲ್ಲೊಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ರೆ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ. ಈ ಒಂದು ವಿಚಾರಕ್ಕೆ ನಾನು ಹೇಳ್ತಾ ಇರೋದು, ಬೇಕು ಅಂತ ಅಶ್ವಿನಿ ಗೌಡ ಅವ್ರನ್ನ ಟ್ರಿಗರ್ ಮಾಡೋದಕ್ಕೆ ರಜತ್ ಅವರು ಪ್ರಯತ್ನ ಪಡ್ತಾ ಇದಾರಂತ. ಪ್ರಾರಂಭದ 3-4 ವಾರಗಳು ಅಂತ ನಾವು ನೋಡ್ಕೊಂಡಾಗ ಅಶ್ವಿನಿ ಗೌಡ ಅವರ ನಡವಳಿಕೆ ಆಗಿರ್ಬೋದು, ಬೇರೆ ಕಂಟೆಸ್ಟ್ಗಳ ವಿಚಾರದಲ್ಲಿ ಅವ್ರು ಬಿಹೇವ್ ಮಾಡಿದಂತ ರೀತಿ ಆಗಿರ್ಬೋದು ಸಿಕ್ಕಾಪಟ್ಟೆ ರಾಂಗ್ ಅಂತ ನಾವೇ ಮಾತಾಡಿದ್ವಿ. ಬೇರೆ ಕಂಟೆಸ್ಟ್ಗಳು ಅವರ ವಿಚಾರದಲ್ಲಿ ಮಾತಾಡ್ಬೇಕಾದ್ರೂ ಸಹ ಅದು ರಾಂಗ್ ಅಂತ ಮಾತಾಡ್ಬೇಕಾದಂತ ಜವಾಬ್ದಾರಿ ನಮ್ದೇನೆ. ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ವಿರುದ್ಧವಾಗಿ ರಜತ್ ಅವ್ರು ಏನು ಏಕವಚನದಲ್ಲಿ ಆಗಿರ್ಬೋದು ಪದೇ ಪದೇ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಬೇಕು ಅಂತ ಟಾರ್ಗೆಟೆಡ್ ಆಗಿ ಅಶ್ವಿನಿ ಗೌಡ ಅವ್ರನ್ನ ತುಳಿದ್ರೆ, ಇಲ್ಲ ಅಶ್ವಿನಿ ಗೌಡ ಅವರ ವಿರುದ್ಧವಾಗಿ ನಾನು ಜಗಳ ಮಾಡ್ಕೊಂಡ್ರೆ ನಾನು ಹೈಲೈಟ್ ಆಗ್ಬಲ್ಲೆ ಅನ್ನೋದು ಅವರ ಮನಸ್ಸಿನಲ್ಲಿ ಇರೋ ತರ ಇಲ್ಲಿ ರಜತ್ ಅವ್ರು ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕಾಣ ಸಿಗ್ತಾ ಇದೆ.
ಅಂಡ್ ಇಲ್ಲಿ ಚೈತ್ರ ಅವ್ರು ಹೇಳ್ತಾ ಇದಾರೆ ಫುಟೇಜ್ ತೆಗೆದುಕೋಬೇಕಲ್ಲ ಅದಕ್ಕೆ ಈ ತರ ಆಕ್ಷನ್ಸ್ ಮಾಡ್ತಾ ಇರೋದು ಅನ್ನೋ ಚೈತ್ರ ಅವ್ರು ಮಾತಾಡ್ತಾ ಇದ್ದಾರೆ. ಅಶ್ವಿನಿ ಗೌಡರು ನೀವು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋದು ನೀವು ಸಹ ಫುಟೇಜ್ ತಗೊಳ್ಳೋದಕ್ಕೆ ಅಲ್ವಾ ಅನ್ನೋ ತರ ಇಲ್ಲಿ ಅಶ್ವಿನಿ ಗೌಡರು ಸಹ ಹೇಳ್ತಾ ಇದಾರೆ. ಪ್ರೋಮೋನ ಕೊನೆಯಲ್ಲಿ ಚೈತ್ರ ಅವ್ರ ಕಡೆಯಿಂದ ಒಂದು ಪದ ಬಳಕೆ ಆಗಿರ್ಬೋದು ಮಾತಾಗಿರ್ಬೋದು ಬರ್ತಾ ಇದೆ. ಈ ದುರಂಕಾರ ನಿಮ್ ಲೆವೆಲ್ ನಮ್ಮ ಹತ್ರ ನಡೆಯೋದಿಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ. ಇಲ್ಲಿ ದುರಂಕಾರ ಅಥವಾ ಲೆವೆಲ್ ಅನ್ನೋ ಪದಗಳೇನಾದ್ರೂ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಬಂದಿದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ರಾಂಗ್ ಆಗಿ ಕಾಣಿಸ್ತಾರೆ. ಅಥವಾ ಚೈತ್ರ ಅವರೇ ನಿಮ್ಮ ದುರಂಕಾರ ಆಗಿರ್ಬೋದು ನಿಮ್ಮ ಲೆವೆಲ್ ಆಗಿರ್ಬೋದು ನಮ್ಮ ಹತ್ರ ನಡೆಯಲ್ಲ ಕಂಡ್ರೆ ನಾವು ಬೇರೆ ರೇಂಜ್ ಅನ್ನೋ ತರ ಮಾತಾಡಿದ್ರೆ ಓವರ್ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಚೈತ್ರ ಮತ್ತೆ ರಜತ್ ಅವರು ಈ ಒಂದು ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಬಂದ್ಮೇಲೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಮನೇಲಿ ಯಾರಿಗೂ ಸಹ ತಲೆನೇ ಇಲ್ಲ, ನಾವು ಮಾತ್ರ ಕರೆಕ್ಟ್ ಆಗಿ ಆಡ್ತಾ ಇದೀವಿ, ನಮ್ಮ ಡಿಸಿಷನ್ ಅಂದ್ರೆ ಕರೆಕ್ಟ್, ನಾವು ಮಾತಾಡ್ತಾರಂತ ರೀತಿನೇ ಕರೆಕ್ಟ್ ಅಂತ ಪ್ರತಿಯೊಂದು ಸಂದರ್ಭದಲ್ಲಿ ನಾಮಿನೇಷನ್ ಸಂದರ್ಭ ಬಂದ್ರು ಬೇರೆ ಏನೇ ಸಂದರ್ಭ ಸಹ ನಮ್ಮ ಹೆಸರಲ್ಲಿ ತಗೊಂತೀರಾ. 75 ದಿನಗಳಿಂದ ನೀವು ಬಿಗ್ ಬಾಸ್ ಮನೇಲಿ ಇದೀರಾ, ಬೇರೆ ಕಂಟೆಸ್ಟ್ಗಳ ಹೆಸರು ತಗೊಂಡ್ಬೇಕಾರೆ ನಮ್ಮ ಹೆಸರಲ್ಲಿ ತಗೊಳ್ಬಾರ್ದು, ನಾವೇನು ಆರಾಮಾಗಿ ಕುತ್ಕೋಬೇಕು, ಅದೇ ಕಳ್ಸಿದ್ರೆ ಬಿಗ್ ಬಾಸ್ ಅನ್ನೋ ತರ ಹೇಳೋದಾಗಿರ್ಬೋದು. ಪ್ರತಿಯೊಂದು ವಿಚಾರದಲ್ಲಿ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ಲ, ನೀವು ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದೀರ ಅಂತ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳನ್ನ ಜನಗಳ ಒಂದು ಕಣ್ಣಿನಲ್ಲಿ ಇವ್ರು ಕರೆಕ್ಟ್ ಆಗಿಲ್ಲ, ಇವ್ರು ಸರಿಯಾದಂತ ರೀತಿಯಲ್ಲಿ ದಾರಿಯಲ್ಲಿ ಹೋಗ್ತಾರೆ, ಸರಿಯಾಗಿ ಗೇಮ್ ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಇವ್ರು ತಪ್ಪಾಗಿ ನಡ್ಕೊಳ್ತಾ ಇರೋಂತ ಒಂದು ಇಮೇಜ್ ಆಗಿರ್ಬೋದು, ಒಂದು ಪರ್ಸೆಪ್ಷನ್ ತುಂಬೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ರಜತ್ ಮತ್ತೆ ಚೈತ್ರ ಅನ್ನೋ ತರನೇ ಬಿಹೇವ್ ಮಾಡ್ತಾ ಇದಾರೆ. ಅಂಡ್ ಇಲ್ಲಿ ಮೈನ್ ಆಗಿ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಜಗಳ ಪ್ರಾರಂಭವಾಗಿ ಅಶ್ವಿನಿ ಗೌಡ ಅವ್ರು ಏನಾದ್ರು ರಾಂಗ್ ಆಗಿ ಮಾತಾಡಿದ್ರೆ ಎಪಿಸೋಡ್ ನಲ್ಲಿ ಆಗ ಇವ್ರು ಕೊಟ್ಟಿರುವಂತ ರಿಯಾಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಬಟ್ ಪ್ರೋಮೋದಲ್ಲಿ ಇರುವಂತ ಮಾತುಗಳನ್ನ ಚರ್ಚೆಗಳನ್ನ ನಾವು ನೋಡ್ಕೊಳ್ಳೋದಾದ್ರೆ ಸಂಚಾಲಕರು ಅಥವಾ ಉಸ್ತುವಾರಿಯಿಂದ ಯಾರೇ ಬೇಕಾದ್ರೂ ಪ್ರಶ್ನೆ ಮಾಡಬಹುದು, ಯಾರೇ ಬೇಕಾದ್ರೂ ಡೌಟ್ಸ್ ಕೇಳ್ಬೋದು. ಡೌಟ್ ಕೇಳೋದು ಸಹ ತಪ್ಪಂತ ಹೇಳಿದಾಗ ಸಿಕ್ಕಾಪಟ್ಟೆ ತಪ್ಪಾಗುತ್ತೆ. ಏನೇ ಆಗಿರ್ಬೋದು ಡೌಟ್ ಕೇಳಿದಾಗ ಕಲಿಯೋದಕ್ಕೆ ಆಗೋದು. ಆ ಒಂದು ವಿಚಾರದಲ್ಲಿ ಡೌಟ್ ಕೇಳೋದನ್ನ ಎಲ್ಲೊಂದ್ ಕಡೆ ಪ್ರೊವೋಕಿಂಗ್ ಆಗಿ ನೀವು ಡೌಟ್ ಕೇಳ್ತಾ ಇರ, ಅದಕ್ಕೆ ನೀವು ವೀಕ್ ಪ್ಲೇಯರ್, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಗೇಮ್ ಅಂತ ಮಾತಾಡೋದು ಅಷ್ಟರ ಮಟ್ಟಿಗೆ ಸಮಂಜಸವಾಗಿ ಕಾಣೋದಿಲ್ಲ, ವ್ಯಾಲಿಡ್ ಆಗಿ ಸಹ ಕಾಣೋದಿಲ್ಲ. ಅಂಡ್ ಚೈತ್ರ ಅಂಡ್ ಅಶ್ವಿನಿ ಗೌಡ ಅವ್ರ ಮಧ್ಯೆ ಕ್ಲಿಯರ್ ಆಗಿ ಜಗಳ ಆಡ್ತಾ ಕಾಣಿಸ್ತಾ ಇದೆ. ಈ ಒಂದು ವಿಷಯದಲ್ಲಿ ರಜತ್ ಅವ್ರ ತಲೆ ಹಾಕಿ ರಜತ್ ಅವ್ರ ಅಶ್ವಿನಿ ಗೌಡ ಅವ್ರನ್ನ ಡಿಗ್ರೇಡ್ ಆಗಿ ಮಾತಾಡೋದಾಗಿರ್ಬೋದು, ಇಲ್ಲ ಅಶ್ವಿನಿ ಗೌಡ ಅವ್ರು ರಾಂಗ್ ಆಗಿ ಆಡ್ತಾ ಇದ್ರೆ ಅವ್ರಿಗೆ ಗೇಮೇ ಅರ್ಥ ಆಗೋದಿಲ್ಲ, ಕುಂಟೆ ಬಿಲೆ ಆಡಕ್ ಕೇಳಿ ಕುಂಟೆ ಬಿಲೆ ಸಹ ಡೌಟ್ ಇರುವಂತ ಮಾತಾಡೋದು ಅಷ್ಟರ ಮಟ್ಟಿಗೆ ಕರೆಕ್ಟ್ ಅಲ್ವೇನೋ. ರಜತ್ ಅವರು ಅವರ ಗೇಮ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡೋದ್ರ ಬದಲಾಗಿ ಅಶ್ವಿನಿ ಅವ್ರು ತುಳಿದ್ರೇನೆ ನಾನ್ ಸ್ವಲ್ಪ ಹೈಲೈಟ್ ಆಗ್ತೀನಿ ಅನ್ನೋ ಕಾನ್ಸಂಟ್ರೇಟ್ ಮಾಡೋ ತರ ಕಾಣಿಸ್ತಾ ಇದೆ. ಅಂಡ್ ಚೈತ್ರ ಅವರ ವಿಚಾರ ತಗೊಂಡಾಗ ಚೈತ್ರ ಅವರು ಕೇವಲ ಉಸ್ತುವಾರಿ ಅಷ್ಟೇ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಸಹ ಆಗಿದ್ದಾರೆ. ಕ್ಯಾಪ್ಟನ್ ಮತ್ತೆ ಉಸ್ತುವಾರಿನ ಮಾಡ್ಬೇಕಾದ್ರೆ ಮನೇಲಿರುವಂತ ಎಲ್ಲಾ ಕಂಟೆಸ್ಟ್ಗಳನ್ನು ಸಹ ಈಕ್ವಲ್ ಆಗಿ ನೋಡ್ಬೇಕಾಗುತ್ತೆ. ಅವರ ಒಂದು ಪರ್ಸನಲ್ ಕೋಪ ಆಗಿರ್ಬೋದು, ಪರ್ಸನಲ್ ವಿಚಾರಗಳಾಗಿರ್ಬೋದು, ಕ್ಯಾಪ್ಟನ್ಸಿ ಉಸ್ತುವಾರಿನ ಹೊರತುಪಡಿಸಿ ಹೊರಗಡೆ ಇರೋ ವಿಷಯಗಳಾಗಿರುತ್ತೆ ಅದು. ಸೊ ಒಂದು ಉಸ್ತುವಾರಿ ಅಂತ ಬಂದಾಗ, ಕ್ಯಾಪ್ಟನ್ಸಿ ಅಂತ ಬಂದಾಗ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟ್ಗಳು ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ, ಈಕ್ವಲ್ ಆಗಿರುವಂತ ಒಂದು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಯಾವುದೇ ಕಂಟೆಸ್ಟೆಂಟ್ ನ ವಿಚಾರದಲ್ಲಿ ಫೇವರಿಸಂ ಮಾಡೋದಾಗಿರ್ಬೋದು, ಇಲ್ಲ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಡಿಗ್ರೇಡಿವ್ ಆಗಿ ಮಾತಾಡೋದಾಗಿರ್ಬೋದು ಅಷ್ಟರ ಮಟ್ಟಿಗೆ ಸಮಂಜಸವಾಗಿ ಕಾಣೋದಿಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರು ನಮ್ಗೆ ಏನು ಮೊದಲ ಒಂದು 3-4 ವಾರಗಳು ಕಾಣಿಸ್ಕೊಳ್ತಾ ಇದ್ದಾರೆ, ಆ ತರ ಈಗ ಚೈತ್ರ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಿಕ್ಕಾಪಡೆ ಓವರ್ ಕಾನ್ಫಿಡೆಂಟ್ ಆಗಿ ಕಾಣಿಸ್ಕೊಳ್ತಾ ಇದಾರೆ. ನನ್ಗೊಬ್ಬಳಿಗೇನೆ ಇದು ಬುದ್ಧಿ ಇರೋದು, ನನ್ನಷ್ಟು ನಾಲೆಡ್ಜ್ ಆಗಿರ್ಬೋದು, ನನ್ನಷ್ಟು ತಿಳುವಳಿಕೆ ನಿಮ್ಮಲ್ಲಿ ಯಾರಿಗೂ ಇಲ್ಲ ಅನ್ನೋ ತರ ಬಿಹೇವ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಕೇವಲ ನನ್ನೊಬ್ಬನಿಗೆ ಆತರ ಕಾಣಿಸ್ತಾ ಇದಾರೋ ಚೈತ್ರ ಮತ್ತೆ ರಜತ್ ಅವ್ರ ಇಲ್ಲಾಂದ್ರೆ ವಿಡಿಯೋ ನೋಡ್ತಾರಂತೆ ನಿಮ್ಗೂ ಸಹ ನಿಜವಾಗ್ಲೂ ಚೈತ್ರ ಮತ್ತೆ ರಜತ್ ಅವ್ರು ಓವರ್ ಕಾನ್ಫಿಡೆಂಟ್ ಆಗಿ ನಮಗೆ ಮಾತ್ರನೇ ಬಿಗ್ ಬಾಸ್ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಬಿಹೇವ್ ಮಾಡ್ತಾ ಇರ ಅಂದ್ಬಿಟ್ಟು ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಿಜವಾಗ್ಲೂ ಪರ್ಸನಲ್ ನನ್ನ ಒಪಿನಿಯನ್ ಕೇಳೋದಾದ್ರೆ ಪ್ರೋಮೋದಲ್ಲಿ ನನಗೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಒಂದು 10 to 15% ತಪ್ಪಾಗಿ ಕಾಣಿಸಿದ್ರು ಸಹ ಚೈತ್ರ ಅವ್ರ ಕಡೆಯಿಂದ ರಜತ್ ಅವ್ರ ಕಡೆಯಿಂದ ನನಗೆ 75 to 80% ತಪ್ಪಾಗಿ ಕಾಣಿಸ್ತಾ ಇದೆ. ಪ್ರೊವೋಕಿಂಗ್ ಮಾಡೋದಕ್ಕೆ ಬೇಕು ಅಂತ ಅವರಲ್ಲಿರುವಂತ ನೆಗೆಟಿವಿಟಿ ಆಗಿರ್ಬೋದು, ಅವ್ರು ಏನು ನೆಗೆಟಿವ್ ಆಗ್ತಾ ಇದ್ರು ಪದ ಬಳಕೆಗಳು ಮಾಡಿ ಆ ಪದ ಬಳಕೆಗಳು ಮಾಡಿಸಿ ನೆಗೆಟಿವ್ ನ ಹೊರಗಡೆ ತೆಗೆದುಕೊಂಡು ಬರೋಣ ಅಂತ ಅವ್ರನ್ನ ಬೇಗ ಟ್ರಿಗರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಇಲ್ಲಿ ಅಂತ ಆತರ ನಮ್ಗೆ ಭ್ರಾಸ ಆಗ್ತಾ ಇದೆ. ನೋಡ್ಬೇಕು ಇವತ್ತಿನ ಎಪಿಸೋಡ್ ನಲ್ಲಿ ನಿಜವಾಗ್ಲೂ ಯಾರು ತಪ್ಪು ಮಾಡಿದಾರೆ, ಯಾರ ಕಡೆಯಿಂದ ನಿಜವಾಗ್ಲೂ ಈ ಒಂದು ಪ್ರೊವೋಕಿಂಗ್ ಆಗಿರ್ಬೋದು ಇಲ್ಲ ಸ್ಟೇಟ್ಮೆಂಟ್ಸ್ ಬಂದಿದೆ ಅಂತ ನೋಡ್ಬೇಕಾಗುತ್ತೆ. ಸೊ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು ಅಂಡ್ ಡೈಲಿ 24x7 ಲೈವ್ ಅಪ್ಡೇಟ್ಸ್ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.